Today we are going to see about the Crontab schedule job. So we use of Crontab. Crontab is a software utility OS that automate the schedule task at a predefined time. Crontabನ ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ನಾವು ಯಾವಾಗ ಯಾವ ಕೆಲಸಗಳಾಗಬೇಕು ಆಟೋಮೇಟಾಗಿ ವಿತೌಟ್ ಯೂಸರ್ ಇಲ್ಲದೆ ಇರೋ ಥರ ನಾವು ಯಾವಾಗ ಸೆಟ್ ಮಾಡಿರ್ತೀವಿ ಅವಾಗ ಟಾಸ್ಕ್ಗಳು ರನ್ ಆಗೋದಕ್ಕೆ Crontabನ ಯೂಸ್ ಮಾಡ್ತೀವಿ. ಸೊ ಇದು Crontab ಫೈಲ್ಸ್ ಕಂಟೈನ್ ಏನಾಗಿರ್ತದೆ ಇನ್ಸ್ಟ್ರಕ್ಷನ್ನ ಹೊಂದಿರುತ್ತೆ ಆಯಿತಾ. ಮತ್ತು ಇದನ್ನು ನಾವೇನು ಮಾಡ್ತೀವಿ ಯಾವ ಟೈಮಲ್ಲಿ ರನ್ ಆಗಬೇಕು ಯಾವ ಡೇಟಲ್ಲಿ ರನ್ ಆಗಬೇಕು ಅನ್ನೋದನ್ನು ನಾವು ಸೆಟ್ ಮಾಡೋದಕ್ಕೆ Crontabನ ಯೂಸ್ ಮಾಡ್ತೀವಿ. ಫಸ್ಟ್ ನೋಡಿದ್ರಲ್ಲ ಇದೊಂದು ಯುಟಿಲಿಟಿ, ಈ ಟಾಸ್ಕ್ನ ಶೆಡ್ಯೂಲ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಸೊ ನೆಕ್ಸ್ಟ್ ಇದು Crontab ಇನ್ಸ್ಟ್ರಕ್ಷನ್ ನೀನೇನು ಕೊಟ್ಟಿರ್ತೀವಿ ಅದನ್ನು ಇನ್ಸ್ಟ್ರಕ್ಷನ್ನ ಹೊಂದಿರುತ್ತೆ. ಸೊ ಮೂರನೇದು ನೀವು ಯಾವ ಟೈಮಿಗೆ ಕಮಾಂಡನ್ನು ಸೆಟ್ ಮಾಡಿರ್ತೀರಿ ಆ ಟೈಮ್ಗೆ ಅದೇನಾಗುತ್ತೆ ಎಕ್ಸಿಕ್ಯೂಟ್ ಆಗುತ್ತೆ. ಇಲ್ಲಿ ಮೋರ್ ಇಂಪಾರ್ಟೆಂಟ್ ಅಂದರೆ 5 ಆಸ್ಟ್ರಿಕ್ ಸ್ಟಾರ್ಗಳು. ಫಸ್ಟು ಸ್ಟಾರ್ ಏನು ಡಿನೋಟ್ ಮಾಡುತ್ತೆ ಅಂದರೆ ಮಿನಿಟ್ಸ್, ಅಂದರೆ 0 to 59. ಸೊ 1 ಮಿನಿಟ್ನ ಡಿನೋಟ್ ಮಾಡುತ್ತೆ. ನೆಕ್ಸ್ಟ್ ಸೆಕೆಂಡ್ ಆಸ್ಟ್ರಿಕ್ ಬಂದ್ಬಿಟ್ಟು ಹವರ್ ಬಂದ್ಬಿಟ್ಟು 24 hour ಅಲ್ವಾ. ಸೊ 0 to 23. ಸೊ ವಿ ಕ್ಯಾನ್ ಮೆನ್ಷನ್ ಯಾವ ಟೈಮಲ್ಲಿ ನಮಗೆ ಅದು ರನ್ ಆಗಬೇಕು ಆ ಟೈಮನ್ನ ನಾವು ಮೆನ್ಷನ್ ಮಾಡ್ಬೋದು. ಸೊ ಮೂರನೇದು ಡೇ ಆಫ್ ದ ಮಂತ್, ಯಾವ ಮಂತಲ್ಲಿ. ಸೊ 1 to 31 ಅಂದರೆ ಯಾವ ದಿನದಲ್ಲಿ ನಮಗೆ ಯಾವ ದಿನದಲ್ಲಿ ಅದು ಟಾಸ್ಕ್ ರನ್ ಆಗಬೇಕು ಅನ್ನೋದನ್ನು ಮೆನ್ಷನ್ ಮಾಡಬೇಕು. ಸೊ ನಾಲ್ಕನೇದು ಮಂತ್ ಆಫ್ ದ ಇಯರ್, ಯಾವ ಮಂತಲ್ಲಿ ಯಾವ ಟಾಸ್ಕ್ ರನ್ ಆಗಬೇಕು ಅನ್ನೋದನ್ನು ನಾವು ಯೂಸ್ ಮಾಡ್ತೀವಿ. ಸೊ ಲಾಸ್ಟ್ ಒಂದು ಬಂದ್ಬಿಟ್ಟು ಯಾವ ವೀಕ್. ಸೊ 7 ದಿನ ಇದೆ ಅಲ್ವಾ, 0 to 6 ನಾವು ಮೆನ್ಷನ್ ಮಾಡ್ಬೋದು. 0 ಅಂದರೆ ಫಸ್ಟ್ ವೀಕು, ಸೆಕೆಂಡ್ ವೀಕು, ಈ ಥರ ಏನಾಗುತ್ತೆ ನಾವು ಯಾವುದನ್ನು ಮೆನ್ಷನ್ ಮಾಡ್ತೀವಿ ಆವಾಗ ಆಟೋಮೇಟಾಗಿ ಟಾಸ್ಕು ರನ್ ಆಗ್ತಾ ಹೋಗುತ್ತೆ. ಸೊ ಈಗ ನಾವು ಒಂದು ಎಕ್ಸಾಂಪಲ್ ನೋಡೋಣ. ಸೊ ಫಸ್ಟ್ Crontabನ ಕ್ರಿಯೇಟ್ ಮಾಡಬೇಕಂದ್ರೆ Crontab ಏನು ಸ್ಟ್ಯಾಂಡ್ ಫಾರ್ Crontab ಅಂತ ಕರಿತೀವಿ. ಸೊ ಎರಡನೇದು ಇಲ್ಲಿ ಏನು ಮಾಡ್ತೀವಿ ನಾವು ಸ್ಕ್ರಿಪ್ಟ್ಗಳನ್ನ ಶೆಡ್ಯೂಲ್ ಮಾಡ್ತೀವಿ ಸ್ಪೆಸಿಫಿಕ್ ಟೈಮ್ಗೆ. ಬ್ಯಾಕ್ಗ್ರೌಂಡಲ್ಲಿ ರನ್ ಆಗೋದಕ್ಕೆ ಸ್ಪೆಸಿಫಿಕ್ ಸ್ಕ್ರಿಪ್ಟ್ಗಳನ್ನ ಬರೆದು ನಾವು ಬ್ಯಾಕ್ಗ್ರೌಂಡಲ್ಲಿ ರನ್ ಮಾಡ್ತೀವಿ. ಸೊ ಮತ್ತು ಇಲ್ಲಿ ಮೆನ್ಷನ್ ಮಾಡ್ಬೇಕಾದ್ರೆ ನಾವು Crontab ಯೂಸ್ ಮಾಡೋದು ಶೆಡ್ಯೂಲ್ ಎ ರನ್ ಸ್ಕ್ರಿಪ್ಟ್ ಲೈಕ್ ಎವ್ರಿ ಡೇ, ಎವ್ರಿ ಹವರ್ ಆ್ಯಂಡ್ ಎವ್ರಿ ಮಿನಿಟ್. ಯಾವ ದಿನದಲ್ಲಿ ರನ್ ಆಗಬೇಕು, ಎಷ್ಟು ಹವರಲ್ಲಿ ರನ್ ಆಗಬೇಕು, ಎಷ್ಟು ನಿಮಿಷದಲ್ಲಿ ಅದು ಫೈಲು ಸ್ಕ್ರಿಪ್ಟ್ ರನ್ ಆಗಬೇಕು ಅನ್ನೋದನ್ನು ನಾವು ಮೆನ್ಷನ್ ಮಾಡ್ತೀವಿ. ಸೊ ಇಲ್ಲಿ ಮಿನಿಮಮ್ ಡ್ಯೂರೇಷನ್ ಬಂದ್ಬಿಟ್ಟು ಮಿನಿಟ್ಸಲ್ಲಿ ನಾವು ಡ್ಯೂರೇಷನನ್ನು ಹೊಂತೀವಿ. ಇಲ್ಲಿ 4 ಆಪ್ಷನ್ಸ್ಗಳಿದ್ದಾವೆ. ಸೊ -E ಅಂತ ಬಂದ್ಬಿಟ್ಟು Crontabನ ಕ್ರಿಯೇಟ್ ಮಾಡೋದಕ್ಕೆ, -L ಬಂದೋದಕ್ಕೆ Crontabನ ಆಲ್ರೆಡಿ ಕ್ರಿಯೇಟೆಡ್ Crontabಗಳನ್ನ ಲೀಸ್ಟ್ ಮಾಡೋದಕ್ಕೆ, U ಬಂದ್ಬಿಟ್ಟು ಯೂಸರ್ ಅಥೆಂಟಿಕೇಷನ್ ಮುಖಾಂತರ Crontabನ ಕ್ರಿಯೇಟ್ ಮಾಡೋದಕ್ಕೆ, R ಅಂದರೆ ಸೊ ಡಿಲೀಟ್ ದ ಕ್ರಿಯೇಟೆಡ್ Crontab ಜಾಬ್ಸ್ಗಳನ್ನ ಡಿಲೀಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಸೊ ನೆಕ್ಸ್ಟ್ ಇಲ್ಲಿ ಆಸ್ಟ್ರಿಕ್ಗಳು ನೋಡಿಕೊಂಡ್ರೆ, ಆಸ್ಟ್ರಿಕ್ಸ್ ಅಂದರೆ ಸ್ಪೆಸಿಫೈ ಆಲ್ ಪಾಸಿಬಲ್ ವ್ಯಾಲ್ಯೂಸ್. ಸೊ ಮಿನಿಟ್ಸು, ಹವರು, ಡೇ, ಯಾವ ಮಂತಲ್ಲಿ ಎಷ್ಟು ಯಾವ ವೀಕಲ್ಲಿ ರನ್ ಆಗಬೇಕು ಅನ್ನೋದು ಮೆನ್ಷನ್ ಆಸ್ಟ್ರಿಕ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟು ಇಲ್ಲಿ ಸಪ್ರೇಟೆಡ್ ಕಾಮ ಏನಕ್ಕೆ ಯೂಸ್ ಮಾಡ್ತೀವಿ ಆಪ್ರೇಟರ್ನ ಸ್ಪೆಸಿಫೈ ದ ಲೀಸ್ಟ್ ಆಫ್ ದ ವ್ಯಾಲ್ಯೂ. ಸೊ 5 ಗಂಟೆಗೆ ರನ್ ಆಗಬೇಕು, 6 ಗಂಟೆಗೆ ರನ್ ಆಗಬೇಕು, ಈ ಥರ ಇದ್ದಾಗ ನಾವು ಕಾಮನ ಸ್ಪೆಸಿಫೈ ಮಾಡಿ ಟೈಮನ್ನು ಮೆನ್ಷನ್ ಮಾಡ್ಬೋದು. ನೆಕ್ಸ್ಟ್ ಡ್ಯಾಶಸ್ ಅಂದರೆ ರೇಂಜಸ್. 1 to ಸಪೋಸ್ ಮಂಗಳವಾರ ರನ್ ಆಗಬೇಕು, ಬುಧವಾರ ರನ್ ಆಗಬೇಕು, ರೇಂಜಸ್ಗಳನ್ನ ಯೂಸ್ ಮಾಡಿ ನಾವು ಸ್ಪೆಸಿಫೈ ಮಾಡ್ಬೋದು. ಸ್ಲ್ಯಾಶಸ್ನ ನಾವು ಸ್ಕಿಪ್ ದ ಗಿವನ್ ನಂಬರ್ ಆಫ್ ವ್ಯಾಲ್ಯೂಸ್, ಆ ಯಾವ ದಿನ ಬೇಡ ಅನ್ನೋದಕ್ಕೆ ಸ್ಕಿಪ್ ಮಾಡೋದಕ್ಕೆ ಸ್ಲ್ಯಾಶ್ನ ಯೂಸ್ ಮಾಡ್ಬೋದು. ಸೊ ನೆಕ್ಸ್ಟ್ ಈ Crontabನ ಕ್ರಿಯೇಟ್ ಮಾಡೋದಕ್ಕೆ ಕಮಾಂಡ್ ಇದೆ, ಯಾವುದಂದ್ರೆ Crontab ಸ್ಪೇಸ್ -E. Crontab ಸ್ಪೇಸ್ -E ಅಂದರೆ ಹೊಸ Crontabಗಳನ್ನ ಕ್ರಿಯೇಟ್ ಮಾಡೋದಕ್ಕೆ. ನೆಕ್ಸ್ಟ್ ಆಲ್ರೆಡಿ ಪ್ರೀವಿಯಸ್ಲಿ ಏನೇನು ಕ್ರಿಯೇಟ್ ಆಗಿದೆ Crontabನ ನೋಡೋದಕ್ಕೆ ನಾವೇನು ಯೂಸ್ ಮಾಡ್ತೀವಿ ಅಂದರೆ Crontab -L ಅಂದರೆ ಲೀಸ್ಟಿಂಗ್ ಆಫ್ Crontab ಜಾಬ್ಸ್ ಯಾವ್ಯಾವಿದೆ ಅದನ್ನು ಲೀಸ್ಟ್ ಮಾಡ್ಬೋದು. ನೆಕ್ಸ್ಟ್ ಇನ್ಸ್ಟಾಲ್ ಅಂದರೆ ಗೋಯಿಂಗ್ ಟು ಡಿಲೀಟ್ ದ Crontab ಜಾಬ್ಸ್ಗಳನ್ನ ಡಿಲೀಟ್ ಮಾಡೋದಕ್ಕೆ Crontab -R ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಕನ್ಫರ್ಮ್, ಇದು ಡಿಲೀಟ್ ಆಗಿರೋದು ಕನ್ಫರ್ಮ್ ಮಾಡೋದಕ್ಕೆ ನಾವು Crontab ಸ್ಪೇಸ್ -I ಸ್ಪೇಸ್ -R ಯೂಸ್ ಮಾಡಿ ನಾವು ಕ್ರಿಯೇಟ್ ಆಗಿರೋ Crontab ಡಿಲೀಟ್ ಆಗಿದೆ ಅಂತ ಚೆಕ್ ಮಾಡ್ಕೋಬಹುದು. ಸೊ ವಿಲ್ ಸಿ ದ ಫಸ್ಟ್ ಎಕ್ಸಾಂಪಲ್. ಸೊ ದಿಸ್ ಇಸ್ ಫಸ್ಟ್ ಏನು ಮಾಡಬೇಕಂದ್ರೆ ಕ್ರಿಯೇಟಿಂಗ್ ಎ ಸ್ಕ್ರಿಪ್ಟ್ ಫೈಲ್ನ ಕ್ರಿಯೇಟ್ ಮಾಡಬೇಕು. ಸ್ಕ್ರಿಪ್ಟ್ ಫೈಲಲ್ಲಿ ನಾವು ಏನು ಸ್ಕ್ರಿಪ್ಟ್ ಬರೀತೀನಿ ಸ್ಕ್ರಿಪ್ಟ್ ಬರೀಬೇಕು. ನೆಕ್ಸ್ಟು ಸೇವ್ನ .sh ಅಲ್ಲಿ ಸೇವ್ ಮಾಡಬೇಕು. .sh ಸೇವ್ ಮಾಡಬೇಕು. ನೆಕ್ಸ್ಟ್ ಟರ್ಮಿನಲ್ ಓಪನ್ ಮಾಡಬೇಕು, ಮೂರನೇ ಸ್ಟೆಪ್ಪು.
ನಾಲ್ಕನೇದು ಕ್ರಿಯೇಟ್ ಎ ಕ್ರಾನ್ ಟ್ಯಾಬ್ ಯೂಸಿಂಗ್ ಕ್ರಾನ್ ಟ್ಯಾಬ್ ಸ್ಪೇಸ್ ಮೈನಸ್ ಇ ಕಮಾಂಡ್ನ ಯೂಸ್ ಮಾಡ್ಕೊಂಡು ನಾವೇನು ಮಾಡ್ಬೋದು, ಹೊಸ ಕ್ರಾನ್ ಟ್ಯಾಬ್ನ ಕ್ರಿಯೇಟ್ ಮಾಡ್ಬೇಕು. ಆ ಕ್ರಾನ್ ಟ್ಯಾಬ್ ಒಳಗಡೆ ಏನು ಮಾಡಬೇಕಂದ್ರೆ ನಾವು ಶೆಡ್ಯೂಲ್ ಮಾಡಬೇಕು, ಯಾವ ಟೈಮಲ್ಲಿ, ಯಾವ ದಿನ, ಎಷ್ಟು ಗಂಟೆಗೆ ಫೈಲು ರನ್ ಆಗಬೇಕು ಅನ್ನೋದನ್ನು ಯೂಸ್ ಮಾಡಬೇಕು. ನೆಕ್ಸ್ಟ್ ಆಫ್ಟರ್ ಗಿವಿಂಗ್ ದ ಎಕ್ಸಿಕ್ಯೂಟ್ ಪರ್ಮಿಷನ್, ನಾವು ಪರ್ಮಿಷನ್ನ ಫೈಲ್ ಕ್ರಿಯೇಟ್ ಮಾಡಿದ ಅದಕ್ಕೆ ಪರ್ಮಿಷನ್ನ ಕೊಡಬೇಕು. ಯೂಸರ್ಗೆ +Xನ ಯೂಸ್ ಮಾಡಿ chmod ಯೂಸ್ ಮಾಡಿ ಕ್ರಿಯೇಟ್ ಮಾಡಬೇಕು. ಸೊ ಮೇನ್ ಯೂಸ್ ಆಫ್ ಕ್ರಾನ್ ಟ್ಯಾಬ್ ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ, ಸಪೋಸ್ ಬ್ಯಾಕಪ್ ತೆಗೆಯೋದಕ್ಕೆ, ಡೇಟಾಬೇಸ್ ಬ್ಯಾಕಪ್ ತೆಗೆಯೋದಕ್ಕೆ, ಫೈಲ್ಗಳನ್ನ ಬ್ಯಾಕಪ್ ತೆಗೆದು ಸಪೋಸ್ 2 ಗಂಟೆಗೆ ರನ್ ಆಗಬೇಕು ಒಂದು ಫೈಲು, ಯಾವ ಡೇಟಾ ಎಲ್ಲ ಬ್ಯಾಕಪ್ ತೆಗಿಬೇಕು, ಎವ್ರಿ ಮಿನಿಟ್ ಬ್ಯಾಕಪ್ ತೆಗಿ, ಅಂಥ ಟೈಮಲ್ಲಿ ಕ್ರಾನ್ ಟ್ಯಾಬ್ ಜಾಬ್ಗಳನ್ನ ಯೂಸ್ ಮಾಡ್ತಾರೆ. ಸೊ ಫಸ್ಟ್ ಎಕ್ಸಾಂಪಲ್ 1 ನೋಡೋಣ. ಕ್ರಿಯೇಟ್ ಎನ್ ಎಂಟಿ ಫೈಲ್ ಫಾರ್ ಎವ್ರಿ ಮಿನಿಟ್. ಸೊ ಒಂದು ಎಂಟಿ ಫೈಲ್ನ ಕ್ರಿಯೇಟ್ ಮಾಡಬೇಕು, ಎವ್ರಿ ಮಿನಿಟ್ಗೆ ಒಂದು ಹೊಸ ಫೈಲು ಕ್ರಿಯೇಟ್ ಆಗ್ತಿರ್ಬೇಕು. ಇದನ್ನು ಯಾವ ಥರ ಮಾಡೋದು? ಸೊ ನೆಕ್ಸ್ಟ್ ಎಕ್ಸಾಂಪಲ್, ಫಸ್ಟ್ ಎಕ್ಸಾಂಪಲು ಒಂದು ಎಂಟಿ ಫೈಲ್ನ ಎವ್ರಿ ಮಿನಿಟ್ ಕ್ರಿಯೇಟ್ ಮಾಡಬೇಕು. ಸೊ ಇದಕ್ಕೆ ಫಸ್ಟ್ ಸ್ಟೆಪ್ ಏನು ಮಾಡಬೇಕಂದ್ರೆ ನಾನು, ಸೊ ಫಸ್ಟು ಕ್ರಿಯೇಟ್ ಎ ಸ್ಕ್ರಿಪ್ಟ್ ಫೈಲ್ನ ಕ್ರಿಯೇಟ್ ಮಾಡಬೇಕು. ಒಂದು ಸ್ಕ್ರಿಪ್ಟ್ ಫೈಲ್ನ ಕ್ರಿಯೇಟ್ ಮಾಡಬೇಕಂದ್ರೆ ನಮಗೆ ಒಂದು ಟೆಕ್ಸ್ಟ್ ಎಡಿಟರ್ ಬೇಕು. ಸೊ ನಾನು ಹೊಸ ಫೈಲ್ನ ಕ್ರಿಯೇಟ್ ಮಾಡ್ತೀನಿ. ಸೊ ಇಲ್ಲಿ ಏನು ಮಾಡ್ತೀನಿ ಅಂದರೆ, ಫಸ್ಟ್ ಬಿನ್ ಬ್ಯಾಶ್ ಕಮಾಂಡ್ ಮುಖಾಂತರ ರನ್ ಮಾಡೋದಕ್ಕೆ ಸ್ಕ್ರಿಪ್ಟ್ನ ರನ್ ಮಾಡ್ತಾ ಇರೋದ್ರಿಂದ ನಾನು ಫಸ್ಟು ಕಮಾಂಡ್ ಹಾಕ್ತೀನಿ, /bin bash. ಸೊ ದಿಸ್ ಇಸ್ ದ ಡಿನೋಷನ್ ಆಫ್ ಬ್ಯಾಶ್ ಸ್ಕ್ರಿಪ್ಟ್ ಫೈಲ್, ಫಸ್ಟ್ ಲೈನು. ಎರಡನೇದು ಬಂದ್ಬಿಟ್ಟು ನಾನು ಯೂಸಿಂಗ್ ಎ ಟಚ್ ಕಮಾಂಡ್. ಯೂಸ್ ಇಟ್ ಫಾರ್ ಕ್ರಿಯೇಟಿಂಗ್ ಎ ಎಂಟಿ ಫೈಲ್, ಟಚ್ ಕಮಾಂಡ್. ಸೊ ಇದು ಬಂದ್ಬಿಟ್ಟು ಕಮಾಂಡು. ನೆಕ್ಸ್ಟ್ ಇಲ್ಲಿ ಏನು ಸ್ಪೆಸಿಫೈ ಮಾಡಬೇಕಂದ್ರೆ ಪಾತನ್ನು ಸ್ಪೆಸಿಫೈ ಮಾಡಬೇಕು, ಎಲ್ಲಿ ಎಂಟಿ ಫೈಲು ಕ್ರಿಯೇಟ್ ಆಗಬೇಕು ಅದ್ರ ಪಾತನ್ನು ಸ್ಪೆಸಿಫೈ ಮಾಡಬೇಕು. ಸೊ ನಾನಲ್ಲಿ ಪಾತನ್ನು ಸ್ಪೆಸಿಫೈ ಮಾಡ್ತಾಯಿದ್ದೀನಿ, ಹೋಮ್ ನೆಕ್ಸ್ಟ್ ಯೂಸರ್, ದೆನ್ ಡೆಸ್ಕ್ಟಾಪ್, ದೆನ್ ಕ್ರಿಯೇಟ್ ಎಂಟಿ ಫೈಲ್ ನೇಮ್ ಏನು ಕೊಡಬೇಕು ಅದನ್ನು ಕೊಡ್ಬೋದು. ನಾನು empty.txt ಅಂತ ಕೊಡ್ತೀನಿ. ಸೊ ಇದು ಒಂದು ಸ್ಕ್ರಿಪ್ಟ್ ಬರೆದಿದ್ದೀನಿ. ಇದು ಫಸ್ಟ್ ಲೈನು ನನಗೆ ಸ್ಕ್ರಿಪ್ಟ್ದು. ಸೆಕೆಂಡ್ ಲೈನು ಒಂದು ಟಚ್ ಕಮಾಂಡ್ ಯೂಸ್ ಮಾಡಿ ಈ ಪಾತಲ್ಲಿ ಒಂದು ಎಂಟಿ ಫೈಲ್ನ ಕ್ರಿಯೇಟ್ ಮಾಡೋದು ಸ್ಕ್ರಿಪ್ಟ್ ಬರೆದಿದ್ದೀನಿ. ಈ ಸ್ಕ್ರಿಪ್ಟ್ ನಾವೇನು ಮಾಡಬೇಕು, ಸೇವ್ ಮಾಡಬೇಕಾದ್ರೆ ನಾವು ಪಾತ್ ಸೆಲೆಕ್ಟ್ ಮಾಡಬೇಕು, ಡೆಸ್ಕ್ಟಾಪ್. ಸೊ ಗಿವಿಂಗ್ ಎ ನೇಮ್ ಆಫ್ crontask.sh. ಸೊ ಫೈಲ್ ನೇಮ್ ಅಂತ ಕೊಟ್ಟಿದ್ದೀನಿ, crontab.sh ಅಂತ ಕೊಟ್ಟಿದ್ದೀನಿ. ಸೇವ್ ಮಾಡ್ತೇವೆ. ಸೊ ಇದು ಫೈಲು ಸೇವ್ ಆಗಿದೆ. ಇದನ್ನು ನಾನೇನು ಮಾಡಬೇಕು, ಒಂದು ಫಸ್ಟು ಫೈಲ್ನಾಗ ಸ್ಕ್ರಿಪ್ಟ್ ಫೈಲ್ನ ಕ್ರಿಯೇಟ್ ಮಾಡಿದೆ, ಕಮಾಂಡನ್ನು ಬರೆದೆ, ಸೇವ್ ಮಾಡಿದೆ. ಇವಾಗ ಏನು ಮಾಡಬೇಕಂದ್ರೆ ಪರ್ಮಿಷನನ್ನು ಕೊಡಬೇಕು. ಸೊ ಪರ್ಮಿಷನ್ ಎಲ್ಲಿ ಕೊಡಬೇಕಂದ್ರೆ, ಓಪನ್ ದ ಟರ್ಮಿನಲ್, ದೆನ್ ಗೋಯಿಂಗ್ ಟು ದ ಫೈಲ್ ಎಲ್ಲಿ ಸೇವ್ ಆಗಿದೆ ಅಲ್ಲಿಗೆ ನಾವು ಟರ್ಮಿನಲಲ್ಲಿ ಹೋಗ್ಬೇಕು. ಟರ್ಮಿನಲ್ ಹೋಗ್ಬೇಕಂದ್ರೆ ಯೂಸಿಂಗ್ ಎ ಸಿ ಡಿ ಫಾರ್ ಚೇಂಜಿಂಗ್ ಡೈರೆಕ್ಟ್ರಿ, CD ಡೆಸ್ಕ್ಟಾಪ್, ದೆನ್ ಲೀಸ್ಟ್ ದ ಫೈಲ್ಸ್. ನಾನು ಕ್ರಿಯೇಟ್ ಮಾಡಿರೋ ಫೈಲ್ ಇದೆಯಾ ಅಂತ ಚೆಕ್ ಮಾಡಬೇಕು. ನಾನು ಕ್ರಿಯೇಟ್ ಮಾಡಿರೋದು ಏನಂತ ಕ್ರಿಯೇಟ್ ಮಾಡಿದೆ, crontask.sh. ಇದಕ್ಕೆ ನಾನು ಪರ್ಮಿಷನ್ನ ಕೊಟ್ಟಿಲ್ಲ. ಪರ್ಮಿಷನ್ ಕೊಡಬೇಕಂದ್ರೆ ಯೂಸಿಂಗ್ ಎ chmod. ಇಲ್ಲ ಅಂದರೆ ನಾನು ಅದು ಫೈಲಿಗೆ ರೀಡ್ ರೈಟ್ ಪರ್ಮಿಷನ್ ಚೆಕ್ ಮಾಡೋದಕ್ಕೆ ನಾನು ಯೂಸ್ ಮಾಡ್ತೀನಿ ಅಂದರೆ ls-l ಫೈಲ್ ನೇಮ್. ಯೂಸ್ ಮಾಡೋದ್ರಲ್ಲಿ ಅದರ್ಸ್ಗೆ ಓನ್ಲಿ ರೀಡ್ ರೈಟ್ ಆ್ಯಂಡ್ ರೀಡ್, ದೇರ್ ಇಸ್ ನೋ ಎಕ್ಸಿಕ್ಯೂಟಬಲ್ ಪರ್ಮಿಷನ್. ಸೊ ಅದರಿಂದ ನಾನು ಏನು ಮಾಡಬೇಕು, ಎಕ್ಸಿಕ್ಯೂಟಬಲ್ ಪರ್ಮಿಷನ್ನ ಕೊಟ್ಟರೆ ಅಷ್ಟೇ ಸಿಸ್ಟಮ್ ಏನು ಮಾಡುತ್ತೆ, ಆ ಟಾಸ್ಕ್ನ ಎಕ್ಸಿಕ್ಯೂಟ್ ಮಾಡುತ್ತೆ, ಇಲ್ಲಾಂದರೆ ಮಾಡಲ್ಲ. ಸೊ ಇಲ್ಲಿ ನಾವು ಪರ್ಮಿಷನ್ ಕೊಡೋದಕ್ಕೆ ನಾನು ಯೂಸ್ ಮಾಡ್ತೀನಿ ಕಮಾಂಡು chmod ಅಂತ ಯೂಸ್ ಮಾಡ್ತೀನಿ. chmod ಪ್ಲಸ್ ಸಿಂಬಲ್ ಫಾರ್ ಆ್ಯಡಿಂಗ್ ಎಕ್ಸಿಕ್ಯೂಟ್ ಪರ್ಮಿಷನ್ ಟು ಆಲ್. ಸೊ ಎಕ್ಸನ್ನು ಯೂಸ್ ಮಾಡಿದ್ದೀನಿ, ಸ್ಮಾಲ್ ಎಕ್ಸ್, ಸ್ಪೇಸ್ ಆದಮೇಲೆ ಫೈಲ್ ನೇಮನ್ನು ಸ್ಪೆಸಿಫೈ ಮಾಡಬೇಕು, crontask.sh. ಸೇವ್ ಮಾಡಿ ಎಂಟರ್ ಮಾಡಿದ್ರೆ ಇವಾಗ ಫೈಲ್ ಎಕ್ಸಿಕ್ಯೂಟಿವ್ ಪರ್ಮಿಷನ್ ಎಲ್ಲರೂ UGO ಅದರ್ಸು ಗ್ರೂಪು ಓನರ್ಸ್ಗೆಲ್ಲ ಆ್ಯಡ್ ಆಗಿರುತ್ತೆ. ಸೊ ನೋಡಬೇಕಂದ್ರೆ ls-l crontab ಫೈಲ್ ನೇಮ್ ಹೊಡೆದ್ರೆ ಈಗ ಇಲ್ಲಿ ಎಕ್ಸಿಕ್ಯೂಟಿವ್ ಪರ್ಮಿಷನ್ನು ಎಲ್ಲರಿಗೂ ಬಂದಿದೆ. ಸೊ ಈಗ ಫೈಲ್ ಕ್ರಿಯೇಟ್ ಮಾಡ್ದೋ, ಸ್ಕ್ರಿಪ್ಟ್ ಬರೆದು, ಸೇವ್ ಮಾಡ್ದೋ, ಅದಕ್ಕೆ ಎಕ್ಸಿಕ್ಯೂಟಿವ್ ಪರ್ಮಿಷನ್ನ ಕೊಟ್ಟು, ಇವಾಗ ಫೈನಲ್ ಸ್ಟೆಪ್ ಏನಿದೆ ಅಂದರೆ ಒಂದು crontabನ ಕ್ರಿಯೇಟ್ ಮಾಡಬೇಕು. ಅದರಲ್ಲಿ ನಾವು ಕಮಾಂಡ್ಗಳನ್ನ ಮೆನ್ಷನ್ ಮಾಡಬೇಕು. ಸೊ crontab ಕ್ರಿಯೇಟ್ ಮಾಡಬೇಕು ಅಂದರೆ crontab -e. ಸೊ ದಿಸ್ ಇಸ್ ದ crontab ವಿಂಡೋ.
ಇದು ಬಂದ್ಬಿಟ್ಟು Crontab ವಿಂಡೋ. ಇಲ್ಲಿ ನಾವೇನು ಮೆನ್ಷನ್ ಮಾಡಬೇಕು ಅಂದರೆ ಯಾವ ಟೈಮಲ್ಲಿ ಆ ಸ್ಕ್ರಿಪ್ಟ್ ರನ್ ಆಗಬೇಕು ಅನ್ನೋದು ಮೆನ್ಷನ್ ಮಾಡಬೇಕು. ಸೊ ನಾನೇನು ಹೇಳಿದೆ, ಎವ್ರಿ ಮಿನಿಟು ಒಂದು ಎಂಟಿ ಫೈಲ್ ಕ್ರಿಯೇಟ್ ಆಗ್ತಿರಬೇಕು, ಅದಕ್ಕೆ ಸ್ಕ್ರಿಪ್ಟ್ ಬರೀತೀನಿ. ಸೊ ಫಸ್ಟ್ ಆಸ್ಟ್ರಿಕ್ ಬಂದ್ಬಿಟ್ಟು ದ ರೆಪ್ರೆಸೆಂಟೇಷನ್ ಆಫ್ ಮಿನಿಟ್, ಸೆಕೆಂಡ್ ಆಸ್ಟ್ರಿಕ್ ಬಂದ್ಬಿಟ್ಟು ಹವರ್, ಎವ್ರಿ ಹವರ್, ಮೂರನೇದು ಡೇಟ್ ಆಫ್ ಮಂತ್, ಯಾವ ದಿನದಲ್ಲಿ ಆಗಬೇಕು, ನೆಕ್ಸ್ಟ್ ಮಂತ್ ಆಫ್ ದ ಡೇ, ಯಾವಾಗ ಎಕ್ಸಿಕ್ಯೂಟ್ ಆಗಬೇಕು, ನೆಕ್ಸ್ಟ್ ಎಷ್ಟೊತ್ತಿಗೆ ಆಗಬೇಕು. ಸೊ 3 ಆಸ್ಟ್ರಿಕ್ ಯೂಸ್ ಮಾಡಿದ್ದೀನಿ. ಆಸ್ಟ್ರಿಕ್ ಬಂದ್ಬಿಟ್ಟು ಆಸ್ಟ್ರಿಕ್ ಯೂಸ್ ಮಾಡಿದ್ರೆ ಆಲ್ ಪಾಸಿಬಲ್ ವ್ಯಾಲ್ಯೂಸ್ ಅಂತ, ಯಾವಾಗ ಬೇಕಾದರೂ ರನ್ ಆಗು. ನೆಕ್ಸ್ಟ್ ಸ್ಪೆಸಿಫೈ ದ ಪಾತ್, ನೀವು ಕ್ರಾನ್ ಟಾಸ್ಕ್ ಡಾಟ್ ಎಸ್ ಎಚ್ ಅಲ್ಲಿ ಕ್ರಿಯೇಟ್ ಮಾಡಿದ್ರೆ ಅದನ್ನು ಪಾತನ್ನು ಕೊಡಬೇಕು. ಸೊ /bin/bash. ಸೊ ಸ್ಪೆಸಿಫೈ ದ ಸ್ಕ್ರಿಪ್ಟೆಡ್ ಪಾತ್, ಹೋಮ್ ಎಲ್ಲಿ ಸೇವ್ ಆಗಿದೆ. ಸೊ ಸಿ ಹಿಯರ್, ಸೊ ಇಲ್ಲಿ ಕ್ರಾನ್ ಟಾಸ್ಕ್ ಡಾಟ್ ಎಸ್ ಎಚ್ ಇದು ಡೆಸ್ಕ್ಟಾಪ್ ಕ್ರಿಯೇಟ್ ಆಗಿ, ಇದನ್ನು ನಾವೇನು ಮಾಡಬೇಕು, ಇಲ್ಲಿ ಮೆನ್ಷನ್ ಮಾಡಬೇಕು. ಹೋಮ್, ಡೆಸ್ಕ್ಟಾಪ್, ಯೂಸರ್ ನೇಮ್ ಶರ್ಮಾ, ಡೆಸ್ಕ್ಟಾಪ್, ದೆನ್ ಕ್ರಾನ್ ಟಾಸ್ಕ್ ಡಾಟ್ ಎಸ್ ಎಚ್ ಅನ್ನು ಮೆನ್ಷನ್ ಮಾಡಬೇಕು. ಸೊ ದಿಸ್ ಈಸ್ ದ Crontab ಕಮಾಂಡ್. ಸೊ ಸೇವ್ ಮಾಡೋದಕ್ಕೆ ಕಂಟ್ರೋಲ್ ಕ್ಯಾಪಿಟಲ್ ಎಕ್ಸನ್ನು ಯೂಸ್ ಮಾಡಿದ್ರೆ, ನೆಕ್ಸ್ಟ್ ಶಿಫ್ಟ್ ಕ್ಯಾಪಿಟಲ್ ವೈ, ಸೇವ್ ಆಗಿದೆ, ಎಂಟರ್ ಹೊಡೆದ್ರೆ ಟರ್ಮಿನಲ್ಗೆ ಬರುತ್ತೆ. ಇವಾಗ ಏನು ಮಾಡುತ್ತೆ ಅಂದರೆ, ಅಬ್ಸರ್ವ್ ಮಾಡಿ, ಎವ್ರಿ ಮಿನಿಟ್ಗೆ ಏನಾಗುತ್ತೆ, ಒಂದು ಎಂಟಿ ಫೈಲು ಕ್ರಿಯೇಟ್ ಆಗಿದೆ. ಸಿ ಹಿಯರ್, ಸೊ ಎಂಟಿ ಫೈಲ್ ಅಂತ ನಾನು ಎಂಟಿ ಫೈಲ್ ಕ್ರಿಯೇಟ್ ಮಾಡೋದಕ್ಕೆ ಕೊಟ್ಟಿದ್ದೀನಿ. 1 ನಿಮಿಷ ವೆಯ್ಟ್ ಮಾಡಿದ್ರೆ ಅದು ಎಂಟಿ ಫೈಲು ಕ್ರಿಯೇಟ್ ಆಗಿದೆ. ಸೊ ಸಿ ಹಿಯರ್ ಎಂಟಿ ಫೈಲು ಕ್ರಿಯೇಟ್ ಆಯಿತು. ಸೊ ನಾವು ಎಲ್ ಎಸ್ ಹೊಡೆದ್ರೆ ಟರ್ಮಿನಲ್ ಒಳಗಡೆ ಎಲ್ ಎಸ್ ಮಾಡಿದ್ರೆ ಎಂಟಿ ಫೈಲು ಕ್ರಿಯೇಟ್ ಆಗಿದೆ. ಸೊ ಇದು ಯಾವುದ್ರ ಮುಖಾಂತರ ಅಂದರೆ, ಒಂದು ಸ್ಕ್ರಿಪ್ಟ್ನ ಬರೆದು Crontab ಆಟೋಮೇಟೆಡ್ ಟಾಸ್ಕ್ ಅಂದರೆ ನಾವು ಯಾವಾಗ ಆ ಫೈಲು ರನ್ ಆಗಬೇಕು ಅನ್ನೋದನ್ನ ಮೆನ್ಷನ್ ಮಾಡಿ ನಾವು ಆಟೋಮೆಟಿಕ್ಕಾಗಿ ಆ ಫೈಲ್ನ ರನ್ ಮಾಡ್ತಾಯಿದ್ದೀವಿ. ಇದು ಒಂದು ಎಕ್ಸಾಂಪಲ್ ಆಫ್ Crontab.